ನಮಸ್ಕಾರ. ಕರ್ನಾಟಕ ಈ ದಿನಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಭಾರತೀಯ ಸೇನೆಯ ಬಗ್ಗೆ ಮಾತನಾಡುತ್ತಿರುವ ಕಾಂಗ್ರೆಸ್ ಜನ್ಮವೇ ಅಂತಹದ್ದು. ಆಪರೇಷನ್ ಸಿಂಧೂರ್ ವಿರೋಧಿಸಿದ್ರೆ ಕಾಂಗ್ರೆಸ್ ಸಿಂಧೂರಕ್ಕೆ ಸಂಚಕಾರ ಖಚಿತ. ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಎಚ್ಚರಿಕೆ. ಮದರಸಾದಿಂದ ಮನೆಗೆ ತೆರಳುತ್ತಿದ್ದ ಬಾಲಕನ ಮೇಲೆ ಬೀದಿ ನಾಯಿಗಳಿಂದ ಅಟ್ಯಾಕ್. 13 ನಾಯಿ ದಾಳಿಗೆ ಯುವಕನಿಗೆ ಗಂಭೀರ ಗಾಯ. ನಾಯಿ ಹಾವಳಿಗೆ ಕಡಿವಾಣ ಹಾಕದ ಪುರಸಭೆ ವಿರುದ್ಧ ಜನಾಕ್ರೋಶ. ದೇವರ ಅನುಗ್ರಹವಿಲ್ಲದೆ ಏನೂ ನಡೆಯಲು ಸಾಧ್ಯವಿಲ್ಲ. ಮಠಮಾನ್ಯಗಳ ಪರಂಪರೆಯಿಂದ ಮಾತ್ರ ಹಿಂದೂ ಧರ್ಮ ಉಳಿಯಲು ಸಾಧ್ಯ. ಬಾಳೆಹೊನ್ನೂರು ಮಠದ ಶ್ರೀ ಶಿವಾಚಾರ್ಯ ಸ್ವಾಮೀಜಿ ಅಭಿಪ್ರಾಯ. ಭಾರತೀಯ ಸೇನೆಯ ಬಗ್ಗೆ ಕೇಂದ್ರ ಸರ್ಕಾರದ ಬಗ್ಗೆ ಲಘುವಾಗಿ ಮಾತನಾಡುತ್ತಿರುವ ಕಾಂಗ್ರೆಸ್ನವರ ಜನ್ಮವೇ ಅಂತಹದ್ದು ಎಂದು ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದರು. ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಾಸಕ ಕುತ್ತೂರು ಮಂಜುನಾಥ್ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸಿದರು. ಮಂಜುನಾಥ್ ಒಬ್ಬರೇ ಅಲ್ಲ, ದಿನೇಶ್ ಗುಂಡೂರಾವ್, ಪ್ರಿಯಾಂಕ್ ಖರ್ಗೆ, ಕೃಷ್ಣ ಬೈರೇಗೌಡ, ಸಂತೋಷ್ ಲಾಡ್ ಸಹ ಮಾತನಾಡಿದ್ದಾರೆ. ಕಾಂಗ್ರೆಸ್ನವರ ಜನ್ಮವೇ ಅಂತಹದ್ದು. ಕಾಂಗ್ರೆಸ್ ದೊಡ್ಡ ನಾಯಕರು ಹೇಳ್ತಾರೆ, ನಾವು ಸತ್ತಂಗೆ ಮಾಡ್ತೀವಿ, ಸೆಕೆಂಡ್ ಲೈನ್ ಲೀಡರ್ಗಳು ಅತ್ತಂಗೆ ಮಾಡ್ತಾರೆ ಅಂತಾರೆ. ಇದೇ ಅವರ ದ್ವಂದ್ವ ನೀತಿ. 26 ಜನರನ್ನ ಧರ್ಮ ಕೇಳಿ ಹೊಡೆದವರು ನಮ್ಮ ದೇಶದವರ. ಅವರು ಉಗ್ರವಾದಿಗಳು. ಉಗ್ರರನ್ನ ಹುಡುಕಿ ಹೊಡಿತೀವಿ ಅಂತ ಮೋದಿ ಹೇಳಿದ್ರು. ಪಾಕಿಸ್ತಾನದವರು ನಮಗೆ ಸಂಬಂಧ ಇಲ್ಲ ಅಂದ್ರು. ಮೊನ್ನೆ ಏಕೆ ಒಪ್ಪಿಕೊಂಡು ನಮ್ಮಲ್ಲಿ ನಡೆಯುವ ಭಯೋತ್ಪಾದನಾ ಚಟುವಟಿಕೆಗಳಿಗೆ ಪಾಕಿಸ್ತಾನ ಕಾರಣ ಎಂಬುದು ಸಾಬೀತಾಗಿದೆ. ಅವರು ನಮ್ಮ ಮೇಲೆ ಯುದ್ಧ ಮಾಡಲು ಬಂದ್ರು. ಅದಕ್ಕೆ ಪಾಕ್ನ 9 ಸ್ಥಳಗಳಿಗೆ ನುಗ್ಗಿ ಹೊಡೆಯುವ ಕೆಲಸ ಮೋದಿ ಮಾಡಿದ್ರು. ಮುಖ್ಯಮಂತ್ರಿಗಳು ಯುದ್ಧ ಬೇಡ ಅಂದ್ರು. ಕೆಲವರು ಬೆಂಬಲ ಕೊಡ್ತೀವಿ ಅಂದ್ರು. ಸಿಎಂ ಹೇಳಿಕೆಯನ್ನ ಯಾರು ವಿರೋಧಿಸಿದ್ರು ಎಂದು ಪ್ರಶ್ನಿಸಿದ ಅವರು, ಆಪರೇಷನ್ ಸಿಂಧೂರವನ್ನ ವಿರೋಧ ಮಾಡುವುದಾದರೆ ನಿಮ್ಮ ಸಿಂಧೂರಕ್ಕೂ ಸಂಚಕಾರ ಬರಬಹುದು. ಕಾಂಗ್ರೆಸ್ ಸಿಂಧೂರಕ್ಕೆ ಸಂಚಕಾರ ಬರಬಹುದು. ಎಚ್ಚರಿಕೆಯಿಂದ ಇರಿ. ಅಪಸ್ವರ ತೆಗೆಯುವುದನ್ನ ಬಿಡಿ. ಪಾಕಿಸ್ತಾನ ಕೇಳುವ ಪ್ರಶ್ನೆಯನ್ನೇ ಕಾಂಗ್ರೆಸ್ ಕೇಳ್ತಾ ಇದೆ. ಕಾಂಗ್ರೆಸ್ ಈಸ್ ಎಬಿ ಟೀಮ್ ಆಫ್ ಪಾಕಿಸ್ತಾನ ಎಂದು ಚರಿದ್ರು. ಚಿಕ್ಕಮಗಳೂರಿನಲ್ಲಿ ನಮ್ಮ ಸಹಪಾಠಿ ಭೋಜೇಗೌಡ MLC ಇದ್ದಾರೆ. ಅವರ ಮಗನ ಮದುವೆ, ಅದಕ್ಕಾಗಿ ಹೋಗ್ತಿದ್ವಿ. ಬರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮುಖಂಡರೆಲ್ಲರೂ ಇಲ್ಲಿ ಬರಬೇಕು, ಒಂದು ನಿಮಿಷ ನಿಲ್ಲಿಸಿ ಹೋಗಬೇಕು ಅಂತಂದರು. ಅವ್ರು ಹೇಳಿದ್ರು ನೀವು ಕೂಡ ಇರ್ತೀರಿ ಅಂತೇಳಿ. ಭಾಳ ಸಂತೋಷ ಆಯಿತು. ಅದರಿಂದನೇ ಇಲ್ಲಿ ನಿಲ್ಲಿಸಿದೆ. ಸರ್, ಈಗ ಯುದ್ಧದ ವಿಚಾರವಾಗಿ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಒಂದು ಲಘುವಾಗಿ ಹೇಳಿಕೆಯನ್ನು ನೀಡಿದ್ದಾರೆ ಸರ್. ಕೊತ್ತೂರು ಮಂಜು ಒಬ್ಬರೇ ಅಲ್ಲ, ದಿನೇಶ್ ಗುಂಡೂರಾವ್ ನೀಡಿದ್ದಾರೆ, ಪ್ರಿಯಾಂಕ ಖರ್ಗೆ ನೀಡಿದ್ದಾರೆ, ಕೃಷ್ಣ ಬೈರೇಗೌಡ ಕೊಟ್ಟಿದ್ದಾರೆ, ಸಂತೋಷ್ ಲಾಡ್ ಕೊಟ್ಟಿದ್ದಾರೆ. ಇವರ ಜನ್ಮವೇ ಅಂಥದ್ದು ಕಾಂಗ್ರೆಸ್ನವ್ರದ್ದು. ಕಾಂಗ್ರೆಸ್ನವರು ದೊಡ್ಡ ನಾಯಕರು ಏನು ಹೇಳ್ತಾರೆ, ನಾವು ಸತ್ತಂಗೆ ಮಾಡ್ತೀವಿ, ಸೆಕೆಂಡ್ ಲೈನ್ ಲೀಡರ್ಗಳು ನೀವು ಹತ್ತಂಗೆ ಮಾಡಿ. ಇದೇ ಅವರ ದ್ವಂದ್ವ ನೀತಿ. 26 ಜನರನ್ನು ಧರ್ಮ ಕೇಳಿ ಹೊಡೆದ್ರಲ್ಲ ಅವರು. ನಮ್ಮ ಸಕಲೇಶಪುರ ಪಟ್ಟಣದ ಕುಡುಗರಹಳ್ಳಿ ಬಡಾವಣೆಯಲ್ಲಿ ಮದರಸಾದಿಂದ ಮನೆಗೆ ತೆರಳುತ್ತಿದ್ದ ಬಾಲಕನ ಮೇಲೆ ಬೀದಿ ನಾಯಿಗಳ ಗುಂಪೊಂದು ದಾಳಿ ಮಾಡಿ ಗಾಯಗೊಳಿಸಿರುವ ಘಟನೆ ಸಂಭವಿಸಿದೆ. ಶಾಹಿದ್ 13 ನಾಯಿ ದಾಳಿಯಿಂದ ಮುಖ, ಕೈ, ಕಾಲು ಮತ್ತು ಹೊಟ್ಟೆ ಭಾಗಕ್ಕೆ ಗಂಭೀರ ಗಾಯಗೊಂಡಿರುವ ಬಾಲಕನಾಗಿದ್ದಾನೆ. ಮದ್ರಸಾದಿಂದ ಮನೆಗೆ ಹಿಂತಿರುಗುವ ವೇಳೆ ಏಕಾಏಕಿ ಬೀದಿ ನಾಯಿಗಳ ಗುಂಪು ಆತನ ಮೇಲೆ ಒಮ್ಮೆಲೆ ಎರಗಿ ದೇಹದ ವಿವಿಧ ಭಾಗಗಳನ್ನು ಕಚ್ಚಿ ಗಾಯಗೊಳಿಸಿದೆ. ಇನ್ನು ಬಾಲಕನ ಕಿರುಚಾಟ ಕೇಳಿ ಓಡಿಬಂದ ಸ್ಥಳೀಯರು ಬೀದಿ ನಾಯಿಗಳಿಂದ ಬಾಲಕನನ್ನು ರಕ್ಷಿಸಿದ್ದು, ಗಾಯಗೊಂಡ ಶಾಹಿದ್ನನ್ನು ಕೂಡಲೇ ಸಕಲೇಶಪುರದ ಕ್ರಾಫರ್ಡ್ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ನೀಡಲಾಗಿದೆ. ಇತ್ತ ಸಕಲೇಶಪುರ ಪಟ್ಟಣದಲ್ಲಿ ಬೀದಿ ನಾಯಿಗಳ ಹಾವಳಿ ದಿನೇ ದಿನ ಹೆಚ್ಚುತ್ತಿದ್ದು, ಬೀದಿ ನಾಯಿಗಳ ದಾಳಿಯಿಂದ ಮಕ್ಕಳು ಮತ್ತು ವಯಸ್ಕರು ಭಯದ ವಾತಾವರಣದಲ್ಲಿ ನಡೆದಾಡುವ ಸ್ಥಿತಿಗೆ ಪುರಸಭೆ ವ್ಯಾಪ್ತಿಯ ನಿವಾಸಿಗಳು ತಲುಪಿದ್ದಾರೆ. ಪುರಸಭೆಯ ನಿರ್ಲಕ್ಷ್ಯದಿಂದ ಇಂತಹ ಘಟನೆಗಳು ಮರುಕಳಿಸುತ್ತಿವೆ. ತಕ್ಷಣ ಬೀದಿ ನಾಯಿಗಳು ಉಪಟಳಕ್ಕೆ ಕಡಿವಾಣ ಹಾಕಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಪ್ರಸ್ತುತ ದೇಶದಲ್ಲಿ ಮಠಮಾನ್ಯಗಳ ಪರಂಪರೆಯಿಂದ ಮಾತ್ರ ಹಿಂದೂ ಧರ್ಮ ಉಳಿಯಲು ಸಾಧ್ಯವಾಗಿದೆ ಎಂದು ಬಾಳೆಹೊನ್ನೂರು ಮಠದ ಶ್ರೀ 1108 ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮೀಜಿಯವರು ಅಭಿಪ್ರಾಯಪಟ್ಟರು. ಚನ್ನರಾಯಪಟ್ಟಣ ತಾಲೂಕಿನ ಬಾಗೂರು ಹೋಬಳಿಯ ಅನತಿ ಗ್ರಾಮದಲ್ಲಿ ಧರ್ಮ ಜಾಗೃತಿ ಭಾವೈಕ್ಯತೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಅವರು, ದೇವರ ಅನುಗ್ರಹವಿಲ್ಲದೆ ಏನೂ ನಡೆಯಲು ಸಾಧ್ಯವಿಲ್ಲ. ಬೇರೆಯವರು ಮಾಡುವ ಕೆಲಸದಲ್ಲಿ ತಪ್ಪು ಹುಡುಕುವ ಮೊದಲು ತನ್ನ ತಪ್ಪಿನ ಬಗ್ಗೆ ಚಿಂತಿಸಬೇಕು. ಆಗ ಮಾತ್ರ ಪರಿಪೂರ್ಣ ವ್ಯಕ್ತಿಯಾಗಿ ರೂಪುಗೊಳ್ಳಲು ಸಾಧ್ಯವಾಗುತ್ತದೆ ಎಂದರು.
ಸೌಭಾಗ್ಯದ ಸಂಕೇತವಾಗಿದೆ ಅಂತೇಳಿ ಭಾವಿಸ್ತಾ ಇದ್ದೇವೆ. ಹಂಪಿ ಗ್ರಾಮದ ಬಹುದಿನಗಳ ಕನಸು ಇವತ್ತು ಅಡ್ಡಪಲ್ಲಕ್ಕಿ ಮಹೋತ್ಸವ ಮಾಡುವುದರ ಮೂಲಕ ಎಲ್ಲ ಸಂತೋಷಪಟ್ಟಿದ್ದೀರಿ. ಹಲವಾರು ಅನುಭವಿಗಳು, ರಾಜಕೀಯ ಧೋರಣೆಗಳು, ಸಮಾಜದ ಮುಂದಾಳಗಳು ಕೂಡ ಈ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಜಗದ್ಗುರುವಿನ ಆಶೀರ್ವಚನದ ಸಂದರ್ಭದಲ್ಲಿ ಮೇಘರಾಜ ಬಹಳ ಜೋರಾಗಿ ಬರ್ತಾ ಇರೋದ್ರಿಂದ ನಾವು ಏನು ಹೇಳಿದ್ರು ಬಹುಶಃ ತಮಗೆಲ್ಲ. ಲೋಕಸಭಾ ಸದಸ್ಯ ಶ್ರೇಯಸ್ ಪಟೇಲ್ ಮಾತನಾಡಿ, ನಮ್ಮ ಧರ್ಮವನ್ನು ಗೌರವಿಸಿದರೆ ಮಾತ್ರ ನಮ್ಮ ಸಂಸ್ಕೃತಿ ಧರ್ಮ ಉಳಿಯಲು ಸಾಧ್ಯವಾಗುತ್ತದೆ. ತಾಲೂಕಿನ ಅಭಿವೃದ್ಧಿ ಕೆಲಸಗಳಿಗೆ ತಾವು ಲೋಕಸಭಾ ಸದಸ್ಯರಾಗಿ ಹೆಚ್ಚಿನ ಸಹಕಾರ ನೀಡುತ್ತಾ ಬರುತ್ತಿದ್ದು, ಹೋಬಳಿಯ ಕೆಂಕೆರೆ ಬಳಿಯಿಂದ ತಿಮ್ಲಾಪುರ ಸೇರಿದಂತೆ ಈ ಭಾಗದ ಕೆರೆಗಳಿಗೆ ನೀರು ಹರಿಸುವ ಯೋಜನೆಗೆ ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ. ಇದರಿಂದ ಈ ಭಾಗದ ರೈತರ ದಶಕದ ಕನಸು ನನಸಾಗಿದೆ ಎಂದರು. ಹಿಂದುತ್ವಕ್ಕೆ ಅದ್ಭುತವಾದಂತಹ ಗೌರವ ಇದೆ. ಆ ರೀತಿಯಲ್ಲಿ ನಾವು ನಮ್ಮ ಹಿಂದುತ್ವವನ್ನು ಬೆಳೆಸುವಂತ ಕೆಲಸವನ್ನ ಮಾಡಬೇಕು. ಜೊತೆಗೆ ಈ ರೀತಿಯ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸಗಳನ್ನ ಖಂಡಿತವಾಗಿಯೂ ನಾವು ನೆರವೇರಿಸುವಂತ ಕೆಲಸ ಸಾರ್ವಜನಿಕರಾಗಿ, ಶಾಸಕರಾಗಿ, ಸಂಸದರಾಗಿ ನಮ್ಮೆಲ್ಲರ ಜವಾಬ್ದಾರಿ ಆಗಿರ್ತದೆ. ಜೊತೆಗೆ ಈ ಭಾಗದಲ್ಲಿ ಅತ್ಯಂತ ಒಳ್ಳೆ ಜನ ಅಂತ ನಾನು ಯಾವಾಗ್ಲೂ ನಮ್ಮ ಶ್ವೇತಕ್ಕ ಅವ್ರು ನಮ್ಗೆ ಹೇಳ್ತಿದ್ರು. ನಾನು ನೆನ್ಸ್ಕೊಬೇಕಾಗ್ತದೆ ನಮ್ಮ ಶ್ವೇತಕ್ಕ ಅವ್ರನ್ನ. ನಾನು ಅವರು ಒಟ್ಟಿಗೆ ಜಿಲ್ಲಾ ಪಂಚಾಯತ್ ನ ಸದಸ್ಯರಾಗಿದ್ರು. ಆನಂದನ ಅವ್ರ ಹೆಂಡತಿ, ನಾವು ಎಲ್ಲ. ಅವಾಗ ನನಗೆ ಸೋದರ ಯಾರು ಇಲ್ಲ, ನನ್ನ ತಂಗಿ ಒಬ್ಬರೇ ಇದ್ದಿದ್ದು. ಆಗ ನನಗೆ ಖುಷಿಯಾಗಿ ಹೇಳ್ಕೋಬೇಕು, ನಮ್ಮ ಅಕ್ಕ ಎಷ್ಟೋ ನನಗೆ ಸಲಹೆಗಳನ್ನ ಧೈರ್ಯವಾಗಿ ನಮಗೆ ನಾವೆಲ್ಲ ಒಟ್ಟಿಗೆ ಜಿಲ್ಲಾ ಪಂಚಾಯತ್ ಅಲ್ಲಿ ಇದ್ವಿ. ಅವಾಗ ಯಾವಾಗ್ಲೂ ಅಣತಿ ಬಗ್ಗೆ ಹೇಳ್ತಿದ್ರು. ನಮ್ಮವರು ಅನ್ನೋದು ಬಹಳ ನಮ್ಮ ಆನಂದವಾಗಿರ್ಬೋದು ಎಲ್ರಿಗೂ ಇತ್ತು. ಜೊತೆಗೆ ಏನು ಈ ಕೆಂಕೆರೆ ಏತ ನೀರಾವರಿ ಯೋಜನೆಯಲ್ಲಿ ಈ ಭಾಗದ 3 ಗ್ರಾಮಗಳನ್ನ ಸೇರಿಸುವಂತಹ ನಿಟ್ಟಿನ ಯಶಸ್ವಿಯಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ, ಘನ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು, ಜಲಸಂಪನ್ಮೂಲ ಸಚಿವರು, ಉಪಮುಖ್ಯಮಂತ್ರಿ ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ, ಬಾಳೆಹೊನ್ನೂರು ಮಠದ ಪೀಠಾಧಿಪತಿಗಳ ಶ್ರೀ ರಂಭಾಪುರಿ ಶ್ರೀಗಳ ಪಾದಸ್ಪರ್ಶದಿಂದ ಆಣತಿ ಗ್ರಾಮ ಪುನೀತವಾಗಿದೆ. ಗ್ರಾಮದಲ್ಲಿ ಶ್ರೀಗಳ ಆಡಪಲಕಿ ಉತ್ಸವ ನಡೆದಿರುವುದರಿಂದ ಗ್ರಾಮಕ್ಕೆ ಇನ್ನಷ್ಟು ಒಳಿತಾಗಲಿದೆ ಎಂದು ತಿಳಿಸಿದರು. ಸಮಯದಲ್ಲೇ ಬರುವಂತ ಅವಕಾಶ ಇದೆ. ಅವರ ಆಶೀರ್ವಚನೆಗೆ ಅಡ್ಡಿ ಆಗಬಾರ್ದು ಅಂತಲೂ ಕೂಡ ನಾನು ಪ್ರಾರ್ಥನೆ ಕೂಡ ಮಾಡಿ, ಇವತ್ತು ನಮ್ಮ ಸಂಸದರಾದಂತಹ ನಮ್ಮ ಶ್ರೇಯಸ್ಸು ಕೂಡ ಬಂದು, ಏಕೆಂದ್ರೆ ಸಂಸದರಾಗಿ ಒಂದು ಕ್ಷೇತ್ರ ಅಲ್ಲ 8 ಕ್ಷೇತ್ರಗಳಲ್ಲಿ ಅವರು ಒಡನಾಟ ಇಟ್ಕೊಂಡಿದ್ರು ಕೂಡ ಅಣತಿ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬಂದು ಒಂದು ಒಳ್ಳೆ ಮಾತುಗಳನ್ನ ಆಡಿ ನಿಮ್ಮೆಲ್ಲರಿಗೂ ಪ್ರೋತ್ಸಾಹಿಸಿದ್ದಾರೆ. ಕ್ಷೇತ್ರದ ಶಾಸಕನಾಗಿ ಅವ್ರಿಗೂ ಕೂಡ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ತಾಲೂಕಿನ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಏಕೆಂದರೆ ಅವರ ಜವಾಬ್ದಾರಿ ಕೂಡ ಇದೆ. ಏಕೆಂದರೆ 8 ಕ್ಷೇತ್ರದಲ್ಲಿ ಅವ್ರ ಪ್ರತಿನಿಧಿಯಾಗಿರುವಂತಹ ಸಂದರ್ಭದಲ್ಲಿ ಅಂತವಕ್ಕೆ ಸಹಕಾರ ನೀಡುವಂಥದ್ದು ಕೂಡ ಅವರ ಮಹತ್ವವಾದಂಥ ಜವಾಬ್ದಾರಿ. ಆ ಹಿನ್ನೆಲೆಯಲ್ಲಿ ಅವರು ಕಾರ್ಯೋನ್ಮುಖರಾಗಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಪ್ರೋತ್ಸಾಹ ಸಹಕಾರ ಕ್ಷೇತ್ರದ ಶಾಸಕನಾಗಿ ಪೂರ್ಣ ಪ್ರಮಾಣದಲ್ಲಿ ಇರುತ್ತೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಅಣತಿ ದೇಗುಲಗಳ ಬೀಡು. ಯಾಕಂದ್ರೆ ನಮ್ಮ ಕುಮಾರನ ಈ ವೇಳೆ ತಿಪ್ಟೂರು ತಾಲೂಕಿನ ಹೊನ್ನವಳ್ಳಿ ಗ್ರಾಮದ ಕರಿಸಿದ್ದೇಶ್ವರ ಮಠದ ಶಿವಪ್ರಕಾಶ್ ಶಿವಾಚಾರ್ಯ ಸ್ವಾಮೀಜಿ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾಧ್ಯಕ್ಷ ನವಿಲೆ ಪರಮೇಶ್, ತಾಲೂಕು ಅಧ್ಯಕ್ಷ ಗಂಗೇಗೌಡ, ಮಾಜಿ ವಿಧಾನ ಪರಿಷತ್ ಸದಸ್ಯ ಎಂ ಎ ಗೋಪಾಲಸ್ವಾಮಿ, ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷ ಎ ಚಂದ್ರಶೇಖರ್ ಸೇರಿದಂತೆ ಇತರರು ಹಾಜರಿದ್ದರು. ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ಗ್ರಾಚ್ಯುಟಿ ಜಾರಿಗೊಳಿಸಲು ಒತ್ತಾಯಿಸಿ ನಗರದಲ್ಲಿಂದು ಡಿಸಿ ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಫೆಡರೇಷನ್ ವತಿಯಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಫೆಡರೇಷನ್ ಜಿಲ್ಲಾಧ್ಯಕ್ಷೆ ಎಸ್ಎನ್ ಜಯಲಕ್ಷ್ಮಿ, ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರುಗಳು ನಿಯಮಿತವಾದ ಸಂಬಳ ಹಾಗೂ ಮತ್ತಿತರ ಸವಲತ್ತುಗಳಿಂದಲೂ ವಂಚಿತರಾಗಿದ್ದಾರೆ. ಅಲ್ಲದೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಗ್ರಾಚ್ಯುಟಿ ಪಾವತಿ ಕಾಯ್ದೆ 1972ರ ಅಡಿಯಲ್ಲಿ ಗ್ರಾಚ್ಯುಟಿ ಪಡೆಯಲು ಅರ್ಹರು ಎಂಬುದಾಗಿ ಸುಪ್ರೀಂ ಕೋರ್ಟ್ ಅತ್ಯಂತ ಮಹತ್ವದ ತೀರ್ಪನ್ನು ನೀಡಿದೆ. ಆದರೆ ಕರ್ನಾಟಕ ರಾಜ್ಯ ಸರ್ಕಾರ 2023ರಿಂದ ನಿವೃತ್ತರಾದವರಿಗೆ ಮಾತ್ರ ಗ್ರಾಚ್ಯುಟಿ ಅನ್ವಯಿಸುತ್ತದೆ ಎಂಬುದಾಗಿ ಘೋಷಿಸಿರುವುದು ಖಂಡನೀಯ. ಆದ್ದರಿಂದ 2023ರ ನಂತರ ನಿವೃತ್ತರಾಗುವವರಿಗೆ ಗ್ರಾಚ್ಯುಟಿ ನೀಡುವ ಸರ್ಕಾರದ ನಿರ್ಧಾರವನ್ನು ಮಾರ್ಪಡಿಸಿ 1975ರಿಂದ ಸೇವೆಗೆ ಸೇರಿ 2011-12ರಿಂದ ನಿವೃತ್ತರಾದ ಎಲ್ಲರಿಗೂ ಅನ್ವಯವಾಗುವಂತೆ ಗ್ರಾಚ್ಯುಟಿ ಸೌಲಭ್ಯವನ್ನು ಜಾರಿಗೊಳಿಸಬೇಕೆಂದು ಆಗ್ರಹಿಸಿದರು. ನಾವು ಸುಮಾರು 50 ವರ್ಷ ಕೆಲಸ ಮಾಡಿ ನಾವು ನಿವೃತ್ತಿ ಹೊಂದಿ ಮನೆಗೆ ಹೋಗಿದ್ದೀವಿ. ಆದರೆ ನಮಗೆ ಪೆನ್ಷನ್ನೂ ಇಲ್ಲ ಮತ್ತು ಗ್ರಾಚ್ಯುಟಿನೂ ಇಲ್ಲ.
ಹಾಗಾಗಿ ನಾವು ಎಷ್ಟೋ ಜನ ಹೆಣ್ಮಕ್ಳುಗಳು ಅನಾಥಾಶ್ರಮದಲ್ಲಿದ್ದಾರೆ, ಕೆಲವರಿಗೆ ಗಂಡ ಇಲ್ಲ, ಮಕ್ಕಳಿಲ್ಲ, ಯಾರೂ ಇಲ್ಲ, ಭಿಕ್ಷೆ ಬೇಡೋ ಸ್ಥಿತಿನಲ್ಲಿ, ಬಸ್ ಸ್ಟ್ಯಾಂಡಲ್ಲಿ ಭಿಕ್ಷೆ ಬೇಡೋವಂಥ ಸ್ಥಿತಿನಲ್ಲಿದ್ದಾರೆ. ಹಾಗಾಗಿ ಸರ್ಕಾರಕ್ಕೆ ಹಲವಾರು ಸರಿ ಬೇಡಿಕೆಗಳನ್ನಿಟ್ಟರು ನಮ್ಮ ಬೇಡಿಕೆಗಳು ಸರ್ಕಾರ ಗಮನ ಹರಿಸ್ತಲೇ ಇರೋದ್ರಿಂದ ನಮ್ಮದು ತುಂಬ ಕಷ್ಟಕರವಾದ ಜೀವನ ಆಗಿದೆ. ಈಗ ತುಂಬ ಜನ ಲಕ್ಕು ಹೊಡೆದವರಿದ್ದಾರೆ, BP, ಶುಗರು ಎಲ್ಲ ಇಲ್ಲಿ ನಡೆಯೋಕ್ಕಾಗ್ದಲೇ ಇರೋರು ಬಂದಿದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಲವಾರು ಸಾರಿ ಬೇಡಿಕೆಗಳನ್ನ ಇಟ್ಟರು ಅವರು ನಮ್ಮ ಕಡೆ ಗಮನವನ್ನು ಹರಿಸ್ತಾ ಇಲ್ಲ. ಹಾಗಾಗಿ ನಾವೊಂದು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ಇದನ್ನೇನಾದರೂ ಹೋರಾಟ ಅವ್ರ ಗಮನ ಹರಿಸಲಿಲ್ಲ ಅಂತ ಹೇಳಿದರೆ ನೆಕ್ಸ್ಟ್ ಮಂತು ಜೂನ್ 4ಕ್ಕೆ ನಾವು ಅಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ದಯಮಾಡಿ ಮುಖ್ಯಮಂತ್ರಿಗಳು ನಮ್ಮ ಒಂದು ಕಷ್ಟದ ಅರಿವನ್ನು ಮಾಡಿಕೊಂಡು ನಮಗೆ ಹೆಲ್ಪ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಈಗ ನಮಗೆ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ, 1972ರಲ್ಲಿ ಆದೇಶ ಆಗಿದೆ, ಸುಪ್ರೀಂ ಕೋರ್ಟ್ ಆದೇಶ. ಪರಿಶಿಷ್ಟರಲ್ಲದ ಹಲವು ಜಾತಿಗಳು ಒಳ ಮೀಸಲಾತಿಗಾಗಿ ನಡೆಸುತ್ತಿರುವ ಸಮೀಕ್ಷೆಯಲ್ಲಿ ತಪ್ಪು ಮಾಹಿತಿ ನೀಡಿ ಪರಿಶಿಷ್ಟ ಜಾತಿಗೆ ನುಸುಳುವ ಮೂಲಕ ಮೀಸಲಾತಿ ಲಾಭ ಪಡೆಯಲು ಹುನ್ನಾರ ನಡೆಸಿದರೆ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದು ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಮಾಜಿ ಸಚಿವ ಎಚ್. ಆಂಜನೇಯ ಎಚ್ಚರಿಸಿದರು. ಹಾಸನದಲ್ಲಿ ಶುಕ್ರವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೀಸಲಾತಿ ನೀಡಲು ಜನಸಂಖ್ಯೆ ಬಹುಮುಖ್ಯ. ಆದ್ದರಿಂದ ಸಮೀಕ್ಷೆದಾರರಿಗೆ ಸರಿಯಾದ ಮಾಹಿತಿ ನೀಡುವ ಮೂಲಕ ತಮ್ಮ ಹಕ್ಕನ್ನು ಪಡೆಯಲು ಪರಿಶಿಷ್ಟ ಜಾತಿಯ ಜನರು ಮುಂದಾಗಬೇಕು. ಅಲ್ಲದೆ ಒಳ ಮೀಸಲಾತಿ ಜಾರಿಗಾಗಿ ನಡೆಯುತ್ತಿರುವ ಜನಗಣತಿ ಸಮೀಕ್ಷೆಯಲ್ಲಿ ಯಾವುದೇ ಕುಟುಂಬ ಹೊರಗೆ ಉಳಿಯಬಾರದು. ಈ ನಿಟ್ಟಿನಲ್ಲಿ ಸಮೀಕ್ಷೆ ಅವಧಿಯನ್ನು ಇನ್ನಷ್ಟು ವಿಸ್ತರಣೆ ಮಾಡಬೇಕು ಎಂದು ಮನವಿ ಮಾಡಿದರು. ತಮಗೆಲ್ಲ ಗೊತ್ತಿರುವ ಹಾಗೆ ಮಾದಿಗ ಸಮುದಾಯ ಕಳೆದ 30-35 ವರ್ಷಗಳಿಂದ ಈ ರಾಜ್ಯದಲ್ಲಿ ನಾವು ಅಸ್ಪೃಶ್ಯರು, ನಮ್ಮ ಜನಸಂಖ್ಯೆ ಮತ್ತು ನಮ್ಮ ಹಿಂದುಳುವಿಕೆ ಪ್ರಕಾರ ನಮಗೆ ಸಿಗಬೇಕಾದಂಥ ಮೀಸಲಾತಿ ದೊರೀತಾ ಇಲ್ಲ. ನಮಗೆ ಒಳ ಮೀಸಲಾತಿ ವರ್ಗೀಕರಣ ಮಾಡಿಕೊಡ್ಬೇಕು ಅಂತೇಳಿ ಆಗ್ರಹಿಸಿ ಅನೇಕ ಚಳವಳಿ ಹೋರಾಟವನ್ನು ನಾವು ಮಾಡ್ಕೊಂಬಂದಿದ್ದೀವಿ. ಅದೇ ರೀತಿ ಆಂಧ್ರದಲ್ಲೂ ಕೂಡ ನಮ್ಮ ಅಲ್ಲಿನ ಬಹುದೊಡ್ಡ ಹೋರಾಟಗಾರರಾದಂಥ ಮಂದಕೃಷ್ಣ ಮಾದಿಗರವರು ಅವರೇ ಇದಕ್ಕೆಲ್ಲ ಸ್ಫೂರ್ತಿ. ಅವರು ಕೂಡ ಇಡೀ ರಾಷ್ಟ್ರಾದ್ಯಂತ ಎಲ್ಲೆಲ್ಲಿ ಇಂಥ ಒಂದು ಅಸಮಾನತೆ ಇದೆ, ಎಲ್ಲೆಲ್ಲಿ ಮೀಸಲಾತಿ ಪಡೆಯುವಲ್ಲಿ ಈ ಸಮುದಾಯ ವಂಚಿತವಾಗಿದೆಯೋ ಅಂಥ ಕಡೆಗೆಲ್ಲ ಒಳ ಮೀಸಲಾತಿ ಆಗಬೇಕು ಅಂತೇಳಿ ಆಗ್ರಹಿಸಿ ಅವರು ಚಳುವಳಿಯನ್ನು ಮಾಡ್ತಾ ಬಂದಿದ್ದಾರೆ. ನಾವು ಕೂಡ ಈ ದಿಸೆಯಲ್ಲಿ. ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಲೋಕಸಭಾ ಸದಸ್ಯ ಚಂದ್ರಪ್ಪ, ಅಹಿಂದ ಹೋರಾಟ ಸಮಿತಿಯ ಮುತ್ತುರಾಜ್, ವಿಜಯಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಜೊತೆಗೆ ಕಾಡೆಮ್ಮೆಗಳ ಹಾವಳಿ ಮಿತಿ ಮೀರಿದ್ದು ಹಿಂಡು ಹಿಂಡಾಗಿ ಬೆಳೆ ನಾಶ ಮಾಡುತ್ತಿವೆ. ಹೌದು, ಸಕಲೇಶಪುರ ತಾಲೂಕಿನ ಕಲ್ಲಹಳ್ಳಿಯಲ್ಲಿ ಕಾಡೆಮ್ಮೆಗಳ ಹಿಂಡು ಕಾಣಿಸಿಕೊಂಡಿದ್ದು ಬೆಳೆ ನಾಶದ ಜೊತೆಗೆ ಜನರ ಮೇಲೂ ದಾಳಿ ಮಾಡಿ ಜೀವ ತೆಗೆಯುತ್ತಿವೆ. ಇದರಿಂದಾಗಿ ಒಂಟಿಯಾಗಿ ಓಡಾಡಲು ಕಾಫಿ ಬೆಳೆಗಾರರು, ರೈತರು ಭಯಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಂಜೆಯಾಗುತ್ತಲೇ ರೈತರ ಬೆಳೆಗಳತ್ತ ಧಾವಿಸಿ ಬರುತ್ತಿರುವ ಕಾಡೆಮ್ಮೆಗಳು ಬೆಳೆಯನ್ನು ತಿಂದು ತುಳಿದು ನಾಶಪಡಿಸುತ್ತಿವೆ. ಇನ್ನೊಬ್ಬ ಕಾಡೆಮ್ಮೆಗಳ ಹಾವಳಿ ತಡೆಗೆ ಕ್ರಮ ವಹಿಸುವಂತೆ ಅರಣ್ಯ ಇಲಾಖೆಯನ್ನು ಸ್ಥಳೀಯರು ಆಗ್ರಹಿಸಿದ್ದಾರೆ. ಹೇಮಾವತಿ ಸಕ್ಕರೆ ಕಾರ್ಖಾನೆ ವತಿಯಿಂದ ನಗರ ಪೊಲೀಸ್ ಠಾಣೆಗೆ 10 ಲಕ್ಷ ರೂಪಾಯಿ ಮೌಲ್ಯದ ಜೀಪನ್ನು ಶಾಸಕ ಸಿಎನ್ ಬಾಲಕೃಷ್ಣ ಹಸ್ತಾಂತರಿಸಿ ಚನ್ನರಾಯಪಟ್ಟಣದ ಪ್ರವಾಸಿ ಮಂದಿರ ಮುಂಭಾಗದಲ್ಲಿಂದು ಜೀಪನ್ನು ಹಸ್ತಾಂತರಿಸಿ ಮಾತನಾಡಿದ ಶಾಸಕರು, ಈ ಇಲಾಖೆಯಲ್ಲಿ 15-20 ವರ್ಷದ ಹಳೆಯ ವಾಹನಗಳಿದ್ದು ಆ ವಾಹನಗಳು ಭಾರಿ ದುಸ್ಥಿತಿಯಲ್ಲಿದ್ದವು. ಈ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರು ತಿಳಿಸಿದ ಹಿನ್ನೆಲೆಯಲ್ಲಿ ಹೇಮಾವತಿ ಸಕ್ಕರೆ ಕಾರ್ಖಾನೆ ವತಿಯಿಂದ ನಗರ ಪೊಲೀಸ್ ಠಾಣೆಗೆ ಜೀಪನ್ನು ಹಸ್ತಾಂತರಿಸಲಾಯಿತು ಎಂದರು. ನಮ್ಮ SP ಮೇಡಮ್ ಮೊಹಮ್ಮದ್ ಸುಜಿತಾರವರು ನಮಗೆ ಒಂದು ರಿಕ್ವೆಸ್ಟ್ ಕೂಡ ಮಾಡಿದ್ವಿ. ಏಕೆಂದರೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯ ಒಂದು ಜವಾಬ್ದಾರಿ ಮಹತ್ವದ್ದಿದೆ. ಮಾನ್ಯ ಗೃಹ ಸಚಿವರು ಕೂಡ ಸಾಮಾನ್ಯವಾಗಿ ಸ್ಥಳೀಯವಾಗಿ ಜನಪ್ರತಿನಿಧಿಗಳ ಒಂದು ಸಹಕಾರದಿಂದ ಆಯಾ ಒಂದು ವ್ಯಾಪ್ತಿಯ ವೃತ್ತ ನಿರೀಕ್ಷಕರುಗಳಿಗೆ, ಅದೇ ರೀತಿ ಸಬ್ ಇನ್ಸ್ಪೆಕ್ಟರ್ಗಳ ಒಂದು ವ್ಯಾಪ್ತಿಯಲ್ಲಿ ಏನು ಜೀಪ್ಗಳಿದೆ ತುಂಬ 15-16 ವರ್ಷದ ಹಳೇದಾಗಿರೋದ್ರಿಂದ ಅವರ ಕಾರ್ಯಾಚರಣೆ ಮಾಡ್ತಕ್ಕಂಥದ್ದಕ್ಕೆ ಒಂದು ತೊಂದರೆ ಆಗುತ್ತೆ. ಅವ್ರ ಮೂಲಕ ನೀವು ಪಡ್ಕೊಳ್ಳಿ ಅನ್ನೋ ಒಂದು ಸಲಹೆ ಸೂಚನೆಗಳನ್ನು ಕೂಡ ನೀಡಿದ್ದಾರೆ. SP ಅವರು ಕೂಡ 3-4 ಬಾರಿ ನಮಗೆ ರಿಕ್ವೆಸ್ಟ್ ಕೂಡ ಮಾಡಿದರ ಸಲುವಾಗಿ ನಮ್ಮ ಹೇಮಾವತಿ ಆಡಳಿತ ಮಂಡಳಿಯವರು, ಮಾನ್ಯ ವ್ಯವಸ್ಥಾಪಕರು, ನಿರ್ದೇಶಕರು ಸೇರಿದಂತೆ ಒಂದು ತೀರ್ಮಾನವನ್ನು ಕೈಗೊಂಡು ಚನ್ನರಾಯಪಟ್ಟಣ ನಗರ ವೃತ್ತ ನಿರೀಕ್ಷಕರ ಕಚೇರಿಗೆ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಆ ಒಂದು ಬುಲೆರ ಒಂದು ಜೀಪನ್ನು ಇವತ್ತು ಉಚಿತವಾಗಿ ಇವತ್ತು ಹಸ್ತಾಂತರ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಸಲಹೆ ಮೇರೆಗೆ ನಮ್ಮ ಅಧ್ಯಕ್ಷರು, ಎಲ್ಲ ನಿರ್ದೇಶಕರು
ಹಾಸನದ ಸಹಾಯಕ ಪೊಲೀಸ್ ವರಿಷ್ಠಾಧಿಕಾರಿ ವೆಂಕಟೇಶ್ ನಾಯ್ಡು ಮಾತನಾಡಿ, ಪಟ್ಟಣದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಹಾಗೂ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತೆ ಕ್ರಮಗಳನ್ನು ವಹಿಸಲು ಸಿಸಿಟಿವಿಗಳ ಅವಶ್ಯಕತೆಯೂ ಹೆಚ್ಚಾಗಿದ್ದು, ಈ ಅವಶ್ಯಕತೆಗೆ ಅನುಗುಣವಾಗಿ ಸ್ಥಳೀಯ ಶಾಸಕರ ನೆರವಿನಿಂದ ಈಗಾಗಲೇ ಸಿಸಿಟಿವಿಗಳನ್ನು ಅಳವಡಿಸಲಾಗಿದೆ ಎಂದು ತಿಳಿಸಿದರು. ಸಿಸಿ ಕ್ಯಾಮೆರಾಗಳು ಇವತ್ತು ಮ್ಯಾಕ್ಸಿಮಮ್ ನೆಸಿಟಿ ಇದೆ. ಅದರದ್ದು ಈಗ ಆಲ್ರೆಡಿ ಮಾನ್ಯ ಶಾಸಕರು ಬೇರೆ ಬೇರೆ ರಿಸೋರ್ಸಿಂದ ನಮಗೆ ಒದಗಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಇಲಾಖೆಯ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿ ಸಾಹೇಬ್ರೇನು ಹೇಳಿದ್ರು, ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಜೊತೆ ಇದೇ ಥರ ನಮಗೆ ಒಂದು ಬೆನ್ನೆಲುಬು ನಿಲ್ಲಿ ಅಂತ ಹೇಳ್ಬಿಟ್ಟು ಅವರೆಲ್ಲ ನಾನು ರಿಕ್ವೆಸ್ಟ್ ಮಾಡಿ ನಾನು ಮಾತು ಮುಗಿಸ್ತೀನಿ. ಈ ಸಂದರ್ಭದಲ್ಲಿ ಹೊಳೆನರಸೀಪುರದ ಡಿವೈಎಸ್ಪಿ ಪಾಲಕ್ಷ, ಚನ್ನರಾಯಪಟ್ಟಣದ ಡಿವೈಎಸ್ಪಿ ಕುಮಾರ್, ವೃತ್ತ ನಿರೀಕ್ಷಕ ರಘುಪತಿ ಭಟ್, ಹೇಮಾವತಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ವೆಂಕಟೇಶ್ ಸೇರಿದಂತೆ ಇತರರು ಹಾಜರಿದ್ದರು. ರಾಷ್ಟ್ರೀಯ ಡೆಂಗ್ಯೂ ದಿನದ ಪ್ರಯುಕ್ತ ಶನಿವಾರ ಅರ್ಕಲಗೂಡು ಪಟ್ಟಣದಲ್ಲಿ ಆರೋಗ್ಯ ಇಲಾಖೆ ವತಿಯಿಂದ ಜಾಗೃತಿ ಜಾಥಾ ಹಮ್ಮಿಕೊಂಡಿತ್ತು. ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಸುಭಾನ್ ಶರೀಫ್, ತಾಲೂಕು ಆರೋಗ್ಯಾಧಿಕಾರಿ ಡಾ ಪುಷ್ಪಲತಾ ಜಾಥಾಕ್ಕೆ ಚಾಲನೆ ನೀಡಿದರು. ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿಯಿಂದ ಆನಕರು ವೃತ್ತದವರೆಗೆ ಜಾಥಾ ನಡೆಸಿ ಸಾರ್ವಜನಿಕರಿಗೆ ಕರಪತ್ರಗಳನ್ನು ವಿತರಿಸಿ ಅರಿವು ಮೂಡಿಸಲಾಯಿತು. ಡೆಂಗಿ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಅದೇ ತರಹ ಈ ದಿನವೂ ಕೂಡ ನಾವು ನಮ್ಮ ಇಲಾಖೆಯಿಂದ ಜಾಥಾವನ್ನು ಹಮ್ಮಿಕೊಂಡಿದ್ದು ಎಲ್ಲ ಸಾರ್ವಜನಿಕರಿಗೂ ಇದರ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡಿದ್ದೇವೆ. ಡೆಂಗು ಜ್ವರವು ಈಡಿಸ್ ಎಂಬ ಸೊಳ್ಳೆಯಿಂದ ಬರುತ್ತದೆ. ಈ ಸೊಳ್ಳೆಯು ಶುದ್ಧ ನೀರಿನಲ್ಲಿ ಬೆಳೆಯುವುದರಿಂದ ಸಾರ್ವಜನಿಕರು, ನಾಗರಿಕರು ತಮ್ಮ ತಮ್ಮ ಮನೆಗಳಲ್ಲಿ ನೀರುಗಳನ್ನು ಶೇಖರಣೆ ಮಾಡಿದಾಗ ಅದನ್ನು ಮುಚ್ಚಿಡುವುದನ್ನು ಮರೆಯಬಾರದು. ಆ ಸೊಳ್ಳೆಗಳು ಶುದ್ಧ ನೀರಿನಲ್ಲಿ ಮೊಟ್ಟೆ ಇಟ್ಟು ಅದೇ ಮುಂದೆ ಅಡಲ್ಟ್ ಸೊಳ್ಳೆ ಆಗಿ ಡೆಂಗುವನ್ನು ಕಚ್ಚಿ ತೀವ್ರ ತೊಂದರೆಗೆ ಒಳಗಾಗಿ ಎಷ್ಟೋ ಜನಗಳು ತಾವು ವಾರಗಟ್ಟಲೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋದು, ಚಿಕಿತ್ಸೆಯನ್ನು ಪಡೆಯೋದು, ಅದರಿಂದ ಅವರಿಗೆ ಹಣಕಾಸಿನ ಮುಗ್ಗಟ್ಟು ಕೂಡ ಬರುತ್ತದೆ, ಮತ್ತೆ ಆರೋಗ್ಯವೂ ಹಾಳಾಗುತ್ತದೆ. ಆದ್ರಿಂದ ದಯವಿಟ್ಟು ಎಲ್ಲ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ, ನಿಮ್ಮ ಪರಿಸರದ ಸುತ್ತಮುತ್ತ ಶುದ್ಧವಾಗಿರಿ ಹಾಗೂ ತಾವುಗಳು. ಈ ವೇಳೆ ತಾಲೂಕು ಆರೋಗ್ಯಾಧಿಕಾರಿ ಡಾ ಪುಷ್ಪಲತಾ ಮಾತನಾಡಿ, ಡೆಂಗ್ಯೂ ರೋಗವನ್ನು ನಿಯಂತ್ರಿಸಲು ಸಾರ್ವಜನಿಕರ ಸಹಕಾರ ಅಗತ್ಯ ಎಂದರು. ಪೌರಕಾರ್ಮಿಕರು, ಆರೋಗ್ಯ ಕಾರ್ಯಕರ್ತರು ಜಾಥಾದಲ್ಲಿ ಭಾಗವಹಿಸಿದರು. ಬೇಲೂರು ತಾಲೂಕಿನ ಹಿರಿವಾಟೆ ಗ್ರಾಮದ ಸಮೀಪದ ಕಾಡಿನಲ್ಲಿಂದು ಬೆಳಿಗ್ಗೆ ಕಾಡಾನೆಗಳ ಕುಟುಂಬವೊಂದು ಮರಿಗಳೊಂದಿಗೆ ಸಂಚರಿಸುವ ಅಪರೂಪದ ದೃಶ್ಯ ಕಂಡುಬಂದಿದೆ. ಹೌದು, ಹಿರಿವಾಟೆ ಗ್ರಾಮದ ಸಮೀಪ ಒಂದು ದೊಡ್ಡ ಕಾಡಾನೆಯೊಂದಿಗೆ 2 ಮರಿಗಳು ಮತ್ತು ಇತರ 2 ಆನೆಗಳು ಗುಂಪಾಗಿ ತಿರುಗಾಡುತ್ತಿದ್ದು ಆಹಾರ ಹುಡುಕುತ್ತಾ ಕಾಡಿನೊಳಗೆ ಸಾಗುತ್ತಿರುವ ದೃಶ್ಯ ಕಂಡುಬಂದಿದೆ. ಇನ್ನು ಮರಿಗಳು ತಮ್ಮ ತಾಯಿಯ ಸುತ್ತಮುತ್ತ ಆಟವಾಡುತ್ತಿರುವ ದೃಶ್ಯ ಕಣ್ಮನ ಸೆಳೆಯುವಂತಿದ್ದು, ಈ ದೃಶ್ಯವನ್ನ ಕಂಡ ಸ್ಥಳೀಯ ಗ್ರಾಮಸ್ಥರು ಅಪಾಯದ ಭಯವಿದ್ದರೂ ಕುತೂಹಲದಿಂದ ದೂರದಿಂದ ಆನೆಗಳನ್ನು ಗಮನಿಸಿ ಸಂತಸಪಟ್ಟಿದ್ದಾರೆ. ಇನ್ನು ಈ ಬಗ್ಗೆ ಗ್ರಾಮದ ರೈತರು ಮಾತನಾಡಿ, ನಾವು ಇದಕ್ಕೂ ಮೊದಲು ಕಾಡಾನೆಗಳನ್ನು ಕಂಡಿದ್ದೇವೆ, ಆದರೆ ಮರಿಗಳೊಂದಿಗೆ ಇಷ್ಟು ಶಾಂತವಾಗಿ ಸಂಚರಿಸುವ ದೃಶ್ಯ ಇದೇ ಮೊದಲು. ಇದು ನಮಗೆ ಖುಷಿ ತಂದಿದ್ದು, ಆನೆಗಳು ಗ್ರಾಮದೊಳಗೆ ಬರಬಹುದೇನೋ ಎಂಬ ಭಯವೂ ಇದೆ ಎಂದು ತಿಳಿಸಿದರು. ಶೈಕ್ಷಣಿಕ ಚಟುವಟಿಕೆಗಳ ಜೊತೆಗೆ ಇತರೆ ಚಟುವಟಿಕೆಗಳನ್ನು ಮೈಗೂಡಿಸಿಕೊಂಡಾಗ ಮಾತ್ರ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಎಂದು ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ರವೀಂದ್ರ ಕುಮಾರ್ ತಿಳಿಸಿದರು. ಮಳವಳ್ಳಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸಾಂಸ್ಕೃತಿಕ, ಕ್ರೀಡಾ, ರಾಷ್ಟ್ರೀಯ ಸೇವಾ ಯೋಜನೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ರೆಡ್ ಕ್ರಾಸ್ ಹಾಗೂ ಇತರೆ ಚಟುವಟಿಕೆಗಳ ಸಮಾರೋಪ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯೆ ಒಂದು ಇದ್ದರೆ ಸಾಲದು, ಎಲ್ಲ ರಂಗದಲ್ಲೂ ಮುಂದೆ ಬರಬೇಕು ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಕ್ರೀಡೆ, ನಿಮ್ಮಲ್ಲಿರ್ತಕ್ಕಂಥ ಶಿಕ್ಷಣ ಓದುವುದರ ಜೊತೆಗೆ ನೀವು ವ್ಯಾಯಾಮ, ಕ್ರೀಡೆಯಲ್ಲಿ ಭಾಗವಹಿಸಿದ್ರೆ ನಿಮ್ಮ ಆರೋಗ್ಯ ಸದೃಢವಾಗಿರುತ್ತೆ. ನೀವು ಎಲ್ಲ ಚಟುವಟಿಕೆಯಲ್ಲೂ ಸಹ ಭಾಗವಹಿಸಲಿಕ್ಕೆ ನಿಮಗೆ ಆರೋಗ್ಯವಂತರಾಗಿ ಚೆನ್ನಾಗಿರ್ತೀರಿ. ಹಾಗೆ ರೆಡ್ ಕ್ರಾಸ್ ಮತ್ತು ಸ್ಕೌಟ್ಸ್ಗಳು ಇವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಯಾಕೆಂತಂದರೆ ರೆಡ್ ಕ್ರಾಸ್ ಸಂಸ್ಥೆ ನಮ್ಮ ಆಪತ್ತುಗಳಲ್ಲಿ, ಈಗ ಯುದ್ಧ ನಡೀತಾ ಇದೆ ಅಂತ ಒಂದು ಆಪತ್ತು, ಪರಿಸರದಲ್ಲಿ ವೈಪರೀತ್ಯಗಳಾಗ್ತವೆ, ಭೂಕಂಪ, ಬೇರೆ ಬೇರೆ ಅನಾಹುತಗಳಾದಾಗ ಈ ರೆಡ್ ಕ್ರಾಸ್ ಮೂಲಕ ನಾವು ದೇಶಕ್ಕೆ ಸೇವೆ ಸಲ್ಲಿಸ್ಬೋದು. ಈ ಒಂದು ಕಾರ್ಯಕ್ರಮಗಳಲ್ಲಿ ಇವರಲ್ಲೆಲ್ಲ ನೀವು ಪಾಲ್ಗೊಂಡು ಹೆಚ್ಚಿನ ಇತರೆ ಚಟುವಟಿಕೆಗಳನ್ನು ಭಾಗವಹಿಸಿ ನೀವು ಓದೋದ್ರ ಜೊತೆಗೆ ಇತರೆ ಚಟುವಟಿಕೆಗಳು ಚೆನ್ನಾಗಿ ಭಾಗವಹಿಸಬೇಕು, ಈ ಕಾಲೇಜಿಗೆ ಕೀರ್ತಿ ತರಬೇಕು ಅಂತ ಹೇಳ್ತಾ ಈ ಒಂದು ಸಮಾರಂಭದಲ್ಲಿ ನಾನು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂತ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಹಾಗೂ ವಿದ್ಯಾರ್ಥಿ. ತಹಶೀಲ್ದಾರ್ ಲೋಕೇಶ್ ಮಾತನಾಡಿ, ಸಮಾಜಕ್ಕೆ ನಿಮ್ಮದೇ ಆದ ಕೊಡುಗೆಗಳನ್ನು ನೀಡಬೇಕು, ಅದಕ್ಕಾಗಿ ವಿದ್ಯಾರ್ಥಿಗಳು ಜೀವನದಲ್ಲಿ ಎನ್ಎಸ್ಎಸ್, ಸ್ಕೌಟ್ಸ್ ಮತ್ತು ಗೈಡ್ಸ್ ಸೇರಬೇಕು ಎಂದರು. ತಾವು ಈ ಭಾರತ ದೇಶದಲ್ಲಿ, ಈ ಸಮಾಜದಲ್ಲಿ ಈ ಒಂದು ಶೈಕ್ಷಣಿಕವಾಗಿ ವಿದ್ಯಾರ್ಥಿಯನ್ನು ಹೊಂದಿದ ಮೇಲೆ ತಮಗೆ ಒಂದಿಷ್ಟು ಜವಾಬ್ದಾರಿ ಅಂತಿರುತ್ತೆ. ಅದು ಸಮಾಜಕ್ಕಿರ್ಬೋದು,
ಶಿಕ್ಷಣ ಕೊಟ್ಟಂತಹ ಕಾಲೇಜಿಗಿರ್ಬೋದು, ನಿಮ್ಮ ಮನೆಗಳಿಗಿರ್ಬೋದು, ನಿಮ್ಮದೇ ಆಗಿರ್ತಕ್ಕಂಥ ಕೆಲವು ಜವಾಬ್ದಾರಿ ಇರುತ್ತೆ. ಈಗ ಪ್ರಸ್ತುತವಾಗಿ ಪ್ರಚಲಿತ ವಿದ್ಯಮಾನಗಳನ್ನು ನೋಡಿದಾಗ, ಕರೆಂಟ್ ಅಫೇರ್ಸ್ ನೀವು ವಿಚಾರ ಮಾಡಿದಾಗ, ನಮ್ಮ ದೇಶ ಎದುರಿಸ್ತಕ್ಕಂಥ ಪರಿಸ್ಥಿತಿ ಅದು ಯುದ್ಧದ ರೀತಿಯಲ್ಲಿರ್ಬೋದು ಅಥವಾ ನೈಸರ್ಗಿಕವಾಗಿರ್ಬೋದು, ಎಲ್ಲ ನೋಡಿದಾಗ ನಿಮ್ಮ ಪಠ್ಯಕ್ರಮ ಒಂದ್ಸಲಿ ನೋಡ್ಕೊಳ್ಳಿ. ಅಲ್ಲಿ ನಿಮಗೆ ಕಾನ್ಸ್ಟಿಟ್ಯೂಷನ್ ಸಿಲೆಬಸ್ ಇದೆ, ಎಲ್ರಿಗೂ ಕಡ್ಡಾಯ ಮಾಡಿದ್ದಾರೆ. ಹಾಗಾಗಿ ನಮಗೆ ಏನು ಕಾನ್ಸ್ಟಿಟ್ಯೂಷನ್ನ ಯಾಕೆ ಕಡ್ಡಾಯ ಮಾಡ್ತಾರೆ ಓದೋಕ್ಕೆ? ನಿಮ್ಮ ಹಕ್ಕುಗಳು ಅಂತಂದರೆ ನಿಮಗೆ ಯಾವ ರೀತಿ ರೈಟ್ಸ್ ಇರುತ್ತೋ ಅದೇ ಥರ ಡ್ಯೂಟೀಸ್ ಇರುತ್ತೆ, ಡ್ಯೂಟೀಸ್ನೇ ಇರಬೇಕು. ಅದಕ್ಕೆ ಈಗ ಏನಾಗುತ್ತೆ ಅಂದರೆ NSS, NCC, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್, ರೆಡ್ ಕ್ರಾಸ್ ಇದೆಲ್ಲ. ಕಾರ್ಯಕ್ರಮದಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ರವೀಂದ್ರ ಕುಮಾರ್, ತಹಶೀಲ್ದಾರ್ ಲೋಕೇಶ್, ತಾಲೂಕು ಪಂಚಾಯಿತಿ ಇಒ ಶ್ರೀನಿವಾಸ್, ಶಿವಕುಮಾರ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ ಮಹೇಶ್ ಸೇರಿದಂತೆ ಹಲವರು ಹಾಜರಿದ್ದರು. ಚಲಿಸುತ್ತಿದ್ದ ಸ್ಕಾರ್ಪಿಯಾ ಕಾರೊಂದು ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯಲ್ಲಿ ಪಲ್ಟಿ ಹೊಡೆದು ಚಾಲಕ ಸೇರಿದಂತೆ ಇಬ್ಬರಿಗೆ ಗಂಭೀರ ಗಾಯಗೊಂಡಿರುವ ಘಟನೆ ಮಳವಳ್ಳಿ ತಾಲೂಕಿನ ಕನ್ನಳ್ಳಿ ಬಳಿ ನಡೆದಿದೆ. ಹೆಚ್ಡಿಕೋಟೆಯ ನಾಗರಾಜು, ರವಿ ಗಾಯಾಳುಗಳಾಗಿದ್ದು ಮಳವಳ್ಳಿ ಪಟ್ಟಣದಲ್ಲಿ ಕಟ್ಟಡದ ಸೆಂಟ್ರಿಂಗ್ ಕೆಲಸ ನಿರ್ವಹಿಸಿದರು ಎನ್ನಲಾಗಿದೆ. ಶನಿವಾರ ಬೆಳಗ್ಗೆ ಹೆಚ್ಡಿಕೋಟೆಗೆ ಹೋಗುವ ವೇಳೆ ಕಾರು ಅತಿವೇಗ ಹಾಗೂ ಚಾಲಕನ ಜಾಗರೂಕತೆಯಿಂದ ಈ ಅವಘಡ ಸಂಭವಿಸಿದ್ದು, ಗಾಯಾಳುಗಳನ್ನು ಮಳವಳ್ಳಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಸಾಗಿಸಲಾಗಿದೆ. ಇನ್ನು ಸ್ಥಳಕ್ಕೆ ಕಿರುಗಾವಲು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಈ ಸಂಬಂಧ ಕಿರುಗಾವಲು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸುರಿದ ಅಕಾಲಿಕ ಮಳೆಗೆ ರೈತ ಕಷ್ಟಪಟ್ಟು ಬೆಳೆದಿದ್ದ ಬಾಳೆ ಗಿಡಗಳು ನೆಲಕ್ಕುರುಳಿರುವ ಘಟನೆ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಮಾಡಿಹಳ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಸಂಗಣ್ಣ ಸಿದ್ದಪ್ಪ ಉಪ್ಪಿನ ಅವರ ಹೊಲದಲ್ಲಿ ಬಾಳೆ ಗಿಡಗಳು ನೆಲಕ್ಕುರುಳಿದ್ದು, ಕಷ್ಟಪಟ್ಟು ಬೆಳೆದಿದ್ದ ಬೆಳೆಗಳು ಮಣ್ಣು ಪಾಲಾಗಿ ಅಪಾರ ನಷ್ಟ ಉಂಟಾದ ಹಿನ್ನೆಲೆ ರೈತ ಕಂಗಾಲಾಗಿದ್ದಾನೆ. ಇನ್ನು ಸರ್ಕಾರ ಇತ್ತ ಗಮನ ನೀಡಿ ಇದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನು ಒದಗಿಸಿಕೊಡಬೇಕೆಂದು ಮನವಿ ಮಾಡಿದ್ದಾರೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಭಾರತೀಯ ಸೇನೆಯ ಬಗ್ಗೆ ಮಾತನಾಡುತ್ತಿರುವ ಕಾಂಗ್ರೆಸ್ ಜನ್ಮವೇ ಅಂತಹದ್ದು. ಆಪರೇಷನ್ ಸಿಂಧೂರ್ ವಿರೋಧಿಸಿದ್ರೆ ಕಾಂಗ್ರೆಸ್ ಸಿಂಧೂರಕ್ಕೆ ಸಂಚಕಾರ ಖಚಿತ. ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಎಚ್ಚರಿಕೆ. ಮದರಸಾದಿಂದ ಮನೆಗೆ ತೆರಳುತ್ತಿದ್ದ ಬಾಲಕನ ಮೇಲೆ ಬೀದಿ ನಾಯಿಗಳಿಂದ ಅಟ್ಯಾಕ್. 13 ನಾಯಿ ದಾಳಿಗೆ ಯುವಕನಿಗೆ ಗಂಭೀರ ಗಾಯ. ನಾಯಿ ಹಾವಳಿಗೆ ಕಡಿವಾಣ ಹಾಕದ ಪುರಸಭೆ ವಿರುದ್ಧ ಜನಾಕ್ರೋಶ. ದೇವರ ಅನುಗ್ರಹವಿಲ್ಲದೆ ಏನೂ ನಡೆಯಲು ಸಾಧ್ಯವಿಲ್ಲ. ಮಠಮಾನ್ಯಗಳ ಪರಂಪರೆಯಿಂದ ಮಾತ್ರ ಹಿಂದೂ ಧರ್ಮ ಉಳಿಯಲು ಸಾಧ್ಯ. ಬಾಳೆಹೊನ್ನೂರು ಮಠದ ಶ್ರೀ ಶಿವಾಚಾರ್ಯ ಸ್ವಾಮೀಜಿ ಅಭಿಪ್ರಾಯ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾರೆ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.